ಪ್ರತಿಷ್ಠಿತ ದೇವಸ್ಥಾನವಾಗಿರ್ತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದ ಜಾತ್ರೆ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಬಂದಿರತಕ್ಕಂಥದ್ದು ಭಾಳ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಅದರಂತೆ ಈ ವರ್ಷವೂ ಕೂಡ ಸಿದ್ದೇಶ್ವರ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ವಿಶೇಷತೆ ಅಂದರೆ ನಿನ್ನೆ ದಿವಸ ಅನ್ನಪ್ರಸಾದದ ವ್ಯವಸ್ಥೆ, ನಾಳೆ ದಿವಸ ಕೂಡ ಮತ್ತೆ ಸಾಯಂಕಾಲ ಕಳಸದ ಮೆರವಣಿಗೆ ಈ ನಗರದಲ್ಲಿ ಭಕ್ತರ ಮನೆ ಮುಂದೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಿ ಆ ಸಿದ್ದೇಶ್ವರ ಸ್ವಾಮಿ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಅಂಥ ಜಾತ್ರೆ ಇವತ್ತು ಶ್ರಾವಣ ಮಾಸದ ಕೊನೆ ಸೋಮವಾರದಂದು ಜರುಗ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಈ ನಾಡನ್ನು ಸಂಪತ್ಪೂರಿತವನ್ನಾಗಿ ಮಾಡಿ ಅಂತೇಳಿ ಆ ಸಿದ್ದೇಶ್ವರನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆಯ ಕೊಳ್ಳ ಅಂತ ಕರೀತಕ್ಕಂಥ ಈ ಗುಡ್ಡದ ಮಧ್ಯದಲ್ಲಿರ್ತಕ್ಕಂಥ ದೇವಸ್ಥಾನ ತನ್ನದೇ ಆಗಿರ್ತಕ್ಕಂಥ ಅನೇಕ ವೈಶಿಷ್ಟ್ಯತೆಗಳಿಂದ ಕೂಡಿರ್ತಕ್ಕಂಥ ಪ್ರಸಿದ್ಧ ದೇವಾಲಯವಾಗಿದೆ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದೇಶ್ವರ ಜಾತ್ರೆದ ವಿಶೇಷ ಏನಪ್ಪ ಅಂತಂದ್ರೆ
ನಿನ್ನೆ ದಿವಸ ಸೈಕಲ್ ರೇಸಿಂಗ್ ರೀ, ರಾಷ್ಟ್ರ ಮಟ್ಟದ ಸೈಕಲ್ ರೇಸಿಂಗ್ ಇತ್ತು. ಅದಾದ ನಂತರ ಕ್ರಿಕೆಟ್ ಇತ್ತು ರೀ, ಸಿದ್ದೇಶ್ವರ ಗ್ರೌಂಡ್ ಒಳಗೆ ನಮ್ಮ ಕಾಲೇಜ್ ಒಳಗೆ ಗ್ರೌಂಡ್ನಾಗ ಇದು ಇತ್ತು, ಕ್ರಿಕೆಟ್ ಇತ್ತು. ಆದ ನಂತರ ಈಗ ಸದ್ಯ ಕಳಸದ ಮೆರವಣಿಗೆ ಬೆಳಿಗ್ಗೆ ಒಳಗೆ ಕಳಸದ ಮೆರವಣಿಗೆ ಬೆಳಗ್ಗೆ 9 ಗಂಟೆಯಿಂದ ಕಳಸದ ಮೆರವಣಿಗೆ. ಈಗ ಇನ್ನು ಮ್ಯಾಗ ಬಂದು 7 ಗಂಟೆಗೆ 6:30 7 ಗಂಟೆಗೆ ತೇರು ಇರ್ತೈತೆ. ಅದಾದ ನಂತರ ನಾಳೆ ದಿವಸ ಕುಸ್ತಿ ಅದ. ಮತ್ತು ಕುಸ್ತಿ ಆದ ಸಾಯಂಕಾಲ ಕಳಸದ ಮೆರವಣಿಗೆ, ಊರು ತುಂಬ ಫುಲ್ ಕಳಸದ ಮೆರವಣಿಗೆ ಇರ್ತೈತಿ. ಮದ್ದು ಸುಡ್ತಾರೆ, ಭಾಳ ಮದ್ದು ಸುಡ್ತಾರೆ. ಹಿಂಗೆ ಊರು ಸಾರ್ವಜನಿಕರೆಲ್ಲರೂ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ನಾಳೆಗೆ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಇರ್ತಾರೆ. ಚೌಡಿ ಹತ್ತಕ್ಕೆಲ್ಲ ಮಂದಿ ಬಂದಿರ್ತೈತಿ. ನಮ್ಮದು ಬಿಳಿಗಿ ಸಿದ್ದೇಶ್ವರ ಜಾತ್ರೆ ಅಂದ್ರೆ ನಮ್ಮ ಊರಾಗ ಇದೊಂದು ದೊಡ್ಡ ಜಾತ್ರೆ. ಎಲ್ಲ ಚಲೋ ಆಕತ್ರಿ ಜಾತ್ರೆ. ಎಷ್ಟು ಜನ ಕೂಡಿರ್ತಾರೆ ರೀ? ಜನ ಏನಿಲ್ಲ ಒಂದು 20-25 ಸಾವಿರ ಜನ ಕೂಡಿರ್ತೈತಿ. ಒಂದು 25 ಸಾವಿರ ಜನ ಇನ್ನೂ ಹೆಚ್ಚಾಕತ್ತೆ ಹೊರತಾಗ ಕಡಿಮೆ ಇದ್ರು ಆಗ್ಬೋದು. ಚಲೋ ಆಕತ್ತೆ ಜಾತ್ರೆದು. ಏನು ನಮ್ಮ ಬಿಳಿಗಿ ಒಳಗನ ದೊಡ್ಡ ಜಾತ್ರೆ ಸಿದ್ದೇಶ್ವರ ಜಾತ್ರೆ. ಸಿದ್ದೇಶ್ವರ ಜಾತ್ರೆ ಗುಡಿ ಅಂದರೆ ಸಿದ್ದಪ್ಪನ ಪಾದ ಮುಡಿಯೋರು ಇಲ್ಲಿ ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ. ಗುಡಿಯಿಂದ ಹಾಸ್ಪಿಟಲ್ ಪಾದ ಮುಡಿಯೋರು ನಾವು ಕೂತಿದ್ದು ಅಲ್ಲಿಂದ ಚಿಕ್ಕದ ಗುಡಿಯಾಗ ಹೋಗಿದ್ದು ಹಿರಿಯರು ಹೇಳ್ತೀರಿ. ನಾವೆಂದು ಮೊದಲು ದನ ಕಾಯ್ತೀವ್ರಿ, ಇಲ್ಲಿ ನಮ್ಮ ಮುತ್ಯಾರು ಹೇಳ್ತೀರಿ ಅವರು. ಆದ್ರೆ ಇನ್ನಾರು ಪಾದ ಇಲ್ಲಿ ಮಂದಿಗೆ ಯಾರಿಗೆ ಗೊತ್ತಿಲ್ಲ ರೀ ಅವರು. ಅದು ನಾವು ಮಧ್ಯಾಹ್ನದಿಂದ ಎಲ್ಲರಿಗೂ ತಿಳುವ ಅನ್ಕೊಂಡು ಮಾಡಬೇಕು. ನಾವು ಹಾಸ್ಪಿಟಲ್ ಚಿಕಿತ್ಸೆ ಗುಡಿಯಾಗ ಹೋಗಿದ್ದು ಅವರು ಪಾದ ಮುಡಿಯೋ ಪಡ್ಯಾಗಾರಿ ಕಲ್ಲಿನ ಪಡ್ಯಾಗ ಪಾದ ಮುಡಿಯೋರಿ ಅವರಲ್ಲಿ. ಅವರು ವಿಶೇಷತೆ ಐತೆ. ವಿಶೇಷತೆ ಐತ್ರಿ ಇಲ್ಲಿ. ವಿಶೇಷತೆ ಅಂದ್ರೆ ನಮ್ಮ ಬೆಳಿಗ್ಗೆ ಒಳಗೆ ನಾವು ದೊಡ್ಡ ವಿಶೇಷತೆ ರೀ. ಆರತ್ತಿನ ಬಾಯಿ ಆಗಿರ್ಬೋದು, ಎಲ್ಲ ಥರ ಒಂದು ವಿಶೇಷತೆ ಐತಿ. ಆದ್ರೆ ಅದು ಬೈಲಿಗೆ ತರೋರು ಯಾರು ಇಲ್ಲಂಗೆ ಆಗ್ಬಿಟ್ಟು ಒಂದು ಹುಡುಗಿ ಅದು ಒಳಗೆ ಎಲ್ಲ ಭಾಳ ವಿಶೇಷವಾಗಿ ಹಳ್ಳಾಡದ ಹೋದ್ರೆ ನಿಮ್ಮ ಋಷಿ ನೋಡ್ರ ಬ್ಯಾಸ್ಯಾ ಮಳಿ ಗುಡ್ದ ಮಳಿ ನೀರು ತೆಂಗಿನ ನೀರು ಅಲ್ಲಿ ಅಜ್ಜಾರು ಅಲ್ಲಿಯೂ ನೀರು ಬಿಡ್ತಾರೆ. ನಮ್ಮ ಅಜ್ಜಾರು ಮಳೆ ತಳಗಿನ ಕೊಳದಾಗಂದು 7 ಬಾಗಿಲು ಮಠ ಹೋಗಿದ್ದೇವೆ ನಾವು. ಒಳಗೆ ಗವಿ 7 ಬಾಗಿಲು ಮಠ ನಾವು ಹೋಗಿ ನಾವು ದನ ಕವಿ ಅಂತಾಗ 7 ಬಾಗಿಲು ಮಠ ಚಪ್ಪಲ್ ಗುಡಿ ಮುಂದೆ ತಳಗ ಚಪ್ಪಲ್ ಬಿಡ್ತಿದ್ರು. ಚಪ್ಪಲ್ ಹಚ್ಚೊಂದು ಕಳಿಸಿ ಒಳಗೆ 7 ಬಾಗಿಲು ಮಠ ಒಳಗೆ ಗವಿ ಹೋಗಿದ್ದೇವೆ ನೀವು. ಅಷ್ಟು ವಿಶೇಷ ಇದು ಐತ್ರಿ. ಇವರು ನಮ್ಮ ಅಜ್ಜಾರು ಹುಚ್ಚೇಶ್ವರ